ಬ್ಲಡ್ ವಾಟರ್ ಫಾಲ್ಸ್. ನೀವು ಎಷ್ಟೋ ವಾಟರ್ ಫಾಲ್ಸ್ ಗಳನ್ನು ನೋಡಿರುತ್ತೀರಾ, ಆದರೆ ಅಂಟಾರ್ಟಿಕಾದಲ್ಲಿ ಒಂದು ಎಂತಹ ವಾಟರ್ ಫಾಲ್ ಇದೆ ಎಂದರೆ ಅಲ್ಲಿ ನೀರಲ್ಲ, ಬದಲಾಗಿ ಮನುಷ್ಯನ ರಕ್ತ ಹರಿಯುತ್ತದೆ ಅನ್ನುವಂತಿದೆ. ಟೇಲರ್ ಗ್ಲೇಸಿಯರ್ ನಿಂದ ಹೊರಬರುವ ಈ ವಾಟರ್ ಫಾಲ್ ಅನ್ನು ಬ್ಲಡ್ ಫಾಲ್ಸ್ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಇದನ್ನು ಮೊದಲನೆಯ ಬಾರಿ 1911ರಲ್ಲಿ ಒಬ್ಬ ಆಸ್ಟ್ರೇಲಿಯನ್ ಜಿಯಾಲಜಿಸ್ಟ್ ಗ್ರಿಫಿತ್ ಟೇಲರ್ ಡಿಸ್ಕವರ್ ಮಾಡುತ್ತಾನೆ. ಆದರೆ ತುಂಬಾ ವರ್ಷಗಳಿಂದ ಇಲ್ಲಿ ರಕ್ತವೇ ಹರಿಯುತ್ತಿದೆ ಎಂದು ನಂಬಲಾಗುತ್ತಿತ್ತು. ಇದರ ಮೇಲೆ ರಿಸರ್ಚ್ ನಡೆಸಿದಾಗ ಎದುರಾದ ವಿಷಯ ಇದಕ್ಕಿಂತ ಆಶ್ಚರ್ಯಗೊಳಿಸುವಂತಿತ್ತು. ಮೊದಲಿಗೆ ಸೈಂಟಿಸ್ಟ್ಗಳು ಈ ವಿಷಯವನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ, ಯಾಕೆಂದರೆ ಹೊರಗಿನ ಟೆಂಪರೇಚರ್ -17 ಇದ್ದರೂ ಈ ನೀರು ಯಾಕೆ ನಿಲ್ಲುತ್ತಿಲ್ಲ ಎಂದು. ಆಗ ಇದರ ಹಿಂದೆ ಇರುವ ಕಾರಣ ತಿಳಿದು ಬರುತ್ತದೆ. ಈ ಗ್ಲೇಸಿಯರ್ನ ಹಿಂದೆ ಒಂದು ಲೇಕ್ ಅಸ್ತಿತ್ವದಲ್ಲಿದೆ. ಅದರ ನೀರಿನಲ್ಲಿ ಸಮುದ್ರದ ನೀರಿಗಿಂತ 3 ಪಟ್ಟು ಹೆಚ್ಚು ಉಪ್ಪು ಇದೆ. ಸಾಲ್ಟ್ ವಾಟರ್ ಫ್ರೀಸಿಂಗ್ ಪಾಯಿಂಟ್ ನಾರ್ಮಲ್ ವಾಟರ್ ಗಿಂತಲೂ ಕಡಿಮೆ ಇರುತ್ತದೆ, ಹಾಗಾಗಿ ಇದು ಗಟ್ಟಿಯಾಗುವುದಿಲ್ಲ. ಆದರೆ ಈ ನೀರು ಕೆಂಪು ಬಣ್ಣದಲ್ಲಿರುವುದಕ್ಕೆ ಕಾರಣ ಸೈಂಟಿಸ್ಟ್ ಗಳಿಗೆ ಸಿಕ್ಕಿದ್ದು ಈ ನೀರಿನಲ್ಲಿ ಪರ್ವತದಿಂದ ಹೊರಬೀಳುವ ಐರನ್ ಇದೆ. ಹಾಗಾಗಿ ಈ ನೀರು ಯಾವಾಗ ಒಂದು ಪಾಯಿಂಟ್ ನ ಗ್ಲೇಸಿಯರ್ ನಿಂದ ಹೊರಬರುತ್ತದೋ ಆಗ ಇದರಲ್ಲಿರುವ ಐರನ್ ಮತ್ತು ಗಾಳಿಯಲ್ಲಿರುವ ಆಕ್ಸಿಜನ್ ಸೇರಿ ಐರನ್ ಆಕ್ಸೈಡ್ ಆಗಿ ಬದಲಾಗುತ್ತದೆ. ಈ ಕಾರಣದಿಂದಲೇ ಈ ನೀರಿನ ಬಣ್ಣ ಕೆಂಪಾಗಿ ಕಾಣಿಸುತ್ತದೆ. ಇದು ಒಂದು ರೀತಿ ಲೋಹಕ್ಕೆ ಜಂಗು ಹಿಡಿದಾಗ ಬರುವ ಬಣ್ಣ ಕೆಂಪಾಗಿರುತ್ತದೆ ಹಾಗೆಯೇ.